ಸಿಂಹ ರಾಶಿ. ಸಿಂಹ ರಾಶಿಗೆ ಅಧಿಪತಿ ಬಂದು ಸೂರ್ಯ ಗ್ರಹ ಆಗಿರ್ತಾನೆ. ಸಿಂಹ ರಾಶಿಯಲ್ಲಿ ಮೊದಲ ನಕ್ಷತ್ರ ಬಂದು ಮಖ ನಕ್ಷತ್ರ ಆಗಿರುತ್ತೆ. ಮಖ ನಕ್ಷತ್ರನ ಮಹಾ ನಕ್ಷತ್ರ ಅಂತ ಕೂಡ ಹೇಳ್ತಾರೆ. ಇದು ನಕ್ಷತ್ರಕ್ಕೆ ಅಧಿಪತಿ ಬಂದು ಕೇತು ಗ್ರಹನೇ ಆಗಿರ್ತಾನೆ. ಇದು ಒಂದು ರಾಕ್ಷಸ ಗಣ ಆಗಿರುತ್ತೆ. ಮಖ ನಕ್ಷತ್ರ ಬಂದು ರಾಕ್ಷಸ ಗಣ ಆಗಿರುತ್ತೆ. ಇದಕ್ಕೆ ಯಾವ್ಯಾವ್ದಪ್ಪ ಅಕ್ಷರಗಳು ಬರುತ್ತೆ ಅಂತಂದ್ರೆ ಮ, ನಿ, ಮು ಮತ್ತೆ ಮೇ ಇಷ್ಟು ಅಕ್ಷರಗಳು ಬರುತ್ತೆ. ಇದರಲ್ಲಿ 4 ಪಾದಗಳು ಬಂದು ಸಿಂಹ ರಾಶಿಯಲ್ಲೇ ಇರುತ್ತೆ. ನೀವು ಅತಿ ಹೆಚ್ಚು ಮಖ ನಕ್ಷತ್ರದವರು ನೀವು ಯಾವ ನಕ್ಷತ್ರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತಂದ್ರೆ ನೀವು ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರ, ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರ. ಅತಿ ಹೆಚ್ಚು ಈ ನಕ್ಷತ್ರಗಳನ್ನ ಉಪಯೋಗಿಸ್ಕೊಂಡು ಈ ನಕ್ಷತ್ರದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡೋವಂಥದ್ದು, ಈ ನಕ್ಷತ್ರದಲ್ಲಿ ಏನಾದ್ರೂ ಮನೆಗ್ ತರೋವಂಥದ್ದು, ಯಾರಿಗಾದ್ರೂ ಏನಾದ್ರೂ ಕೊಡ್ಬೇಕು ಅಂದ್ರೆ ಈ ನಕ್ಷತ್ರದಲ್ಲಿ ಕೊಟ್ಟಷ್ಟು ನಿಮ್ಗೆ ಬೇಗ ರಿಟರ್ನ್ ಬರೋವಂಥದ್ದು, ಈ ತರ ಎಲ್ಲ ನಿಮ್ಗಾಗತ್ತೆ. ಆದಷ್ಟು ಈ ನಕ್ಷತ್ರಗಳನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಮಖ ನಕ್ಷತ್ರದವರು ಎಲ್ಲೇ ಒಂದು ಹೊರಗಡೆ ಹೋಗ್ಬೇಕಾದ್ರೂ ಈ ನಕ್ಷತ್ರದಲ್ಲಿ ಹೋಗುವಂಥದ್ದು, ಯಾರಿಗಾದ್ರೂ ಏನಾದ್ರೂ ಒಂದು ವಸ್ತು ಕೊಟ್ಟು ಆ ವಸ್ತುನ ರಿಟರ್ನ್ ನೀವು ಕೇಳ್ಬೇಕು ಅಂತಂದ್ರೆ ಈ ನಕ್ಷತ್ರದಲ್ಲಿ ನೀವು ಕೇಳೋವಂಥದ್ದು ಮಾಡಿದಾಗ ಅತಿ ಹೆಚ್ಚು ಶುಭ ಫಲವನ್ನ ಕಾಣ್ತೀರಾ. ಅದರಲ್ಲೂ ಮಖ ನಕ್ಷತ್ರದ ಅಧಿಪತಿ ಬಂದು ಕೇತು ಗ್ರಹ ನಿಮ್ಗೆ 6, 8, 12ನೇ ಮನೆಯಲ್ಲಿದ್ರೆ ತುಂಬಾ ಸ್ವಲ್ಪ ಅಶುಭ ಫಲವನ್ನೇ ಕಾಣ್ತೀರಾ. ಅದು 12ನೇ ಮನೆಯಲ್ಲಿ ಏನಾದ್ರೂ ಕುತ್ಕೊಂಡಿದ್ರೆ ನಿಮ್ಗೆ ಜ್ಞಾನ ಜಾಸ್ತಿ ಆಗುತ್ತೆ. ನಿಮ್ಗೆ ದೇವ್ರ ಕಡೆ ಅತಿ ಹೆಚ್ಚು ಒಲವನ್ನು ತೋರಿಸ್ತೀರಾ. ಆದಷ್ಟು ದೇವ್ರನ್ನ ಆರಾಧನೆ ಮಾಡೋವಂಥದ್ದು ಮಾಡ್ತಾ ಇರ್ತೀರ ನೀವು. ಇನ್ನ ನೀವು ಯಾವ್ದ ರೀತಿ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಕೇತು ಗ್ರಹನೇ ಅಧಿಪತಿ ಆಗಿರೋದ್ರಿಂದ ವಿನಾಯಕನ ಆರಾಧನೆ ಮಾಡೋದು ತುಂಬಾ ಹೆಚ್ಚು ಒಳ್ಳೇದು ಅಂತಾನೆ ಹೇಳ್ತೀನಿ. ಆದಷ್ಟು ಗಣೇಶನ ಆರಾಧನೆ ಮಾಡೋವಂಥದ್ದು, ಒಂದು ಗರ್ಕೆ ಕೊಡುವಂಥದ್ದು, ಒಂದು ಗಣೇಶನಿಗೆ ಅಭಿಷೇಕ ಮಾಡುವಂಥದ್ದು, ನೀವು ಮನೆಯಲ್ಲಿ ಯಮಗಂಡ ಕಾಲದಲ್ಲಿ ಅಂದ್ರೆ ಶನಿವಾರದ ಹೊತ್ತು ಯಮಗಂಡ ಕಾಲದಲ್ಲಿ ಪೂಜೆ ಮಾಡೋವಂಥದ್ದು ಮಾಡಿದಾಗ ತುಂಬಾ ಒಳ್ಳೇದು. ಹುಳ್ಳಿಕಾಳನ್ನ ದಾನ ಕೊಡ್ತಾ ಬನ್ನಿ. ಇದಿಷ್ಟು ಒಂದು ಮಖ ನಕ್ಷತ್ರದವರು. ಇನ್ನ ಮುಂದಿನ ನಕ್ಷತ್ರ ಪುಬ್ಬ ನಕ್ಷತ್ರ. ಪುಬ್ಬ ನಕ್ಷತ್ರ ಬಂದು ಸಿಂಹ ರಾಶಿಯಲ್ಲಿ 2ನೇ ನಕ್ಷತ್ರ ಆಗಿರುತ್ತೆ. ಅದಕ್ ಅಧಿಪತಿ ಬಂದು ಶುಕ್ರ ಗ್ರಹನೇ ಆಗಿರ್ತಾನೆ. ಪುಬ್ಬ ನಕ್ಷತ್ರ ಒಂದು ಅಧಿಪತಿ ಶುಕ್ರ ಗ್ರಹ ಆಗಿರುತ್ತೆ. ಇದು ಒಂದು ಮನುಷ್ಯ ಗಣ ಆಗಿರುತ್ತೆ. ಈ ನಕ್ಷತ್ರದಲ್ಲಿ ಯಾವ್ದ್ಯಾವ್ದಪ್ಪ ಅಕ್ಷರಗಳು ಬರುತ್ತವೆ ಅಂದ್ರೆ ಮೋ, ಟ, ಟಿ ಮತ್ತೆ ಟು ಇಷ್ಟು ಅಕ್ಷರಗಳು ಬರುತ್ತೆ. ನೀವು ಆದಷ್ಟು ಯಾವ ನಕ್ಷತ್ರನ ಜಾಸ್ತಿ ಆರಾಧನೆ ಮಾಡ್ಬೇಕಾಗತ್ತೆ ಅಂತಂದ್ರೆ ನೀವು ಕೃತಿಕ, ಉತ್ತರ, ಉತ್ತರಾಷಾಢ ನಕ್ಷತ್ರ ಮತ್ತೆ ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರ. ಅತಿ ಹೆಚ್ಚು ಈ ನಕ್ಷತ್ರಗಳನ್ನ ನೀವು ಫಾಲೋ ಮಾಡ್ತಾ ಬನ್ನಿ. ಅತಿ ಹೆಚ್ಚು ಈ ನಕ್ಷತ್ರದಲ್ಲಿ ಏನಾದ್ರೂ ತರುವಂಥದ್ದು ತಗೊಬರೋದು, ಎಲ್ಲಾದ್ರೂ ಹೋಗುವಂಥದ್ದು, ಯಾವುದೇ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಈ ನಕ್ಷತ್ರನ ಅತಿ ಹೆಚ್ಚು ಉಪಯೋಗಿಸ್ತಾ ಬಂದ್ರೆ ನೀವು ಒಂದು ಉತ್ತಮ ಶುಭ ಫಲವನ್ನ ಕಾಣ್ತೀರಾ. ಅದರಲ್ಲೂ ಏನಾದ್ರೂ ನಿಮ್ ಪುಬ್ಬ ನಕ್ಷತ್ರ ಅಂದ್ರೆ ಶುಕ್ರ ಗ್ರಹ ಏನಾದ್ರು 12ನೇ ಮನೆಯಲ್ಲಿ ಕುತ್ಕೊಂಡು 6ನೇ ಮನೆ 8ನೇ ಮನೆಯಲ್ಲಿ ಕುತ್ಕೊಂಡು ದಶಾಭುಕ್ತಿಗಳನ್ನ ಮಾಡಿದ್ರೆ ಅತಿ ಹೆಚ್ಚು ಅದರಿಂದ ನೀವು ಸ್ವಲ್ಪ ಅಪಾಯಗಳನ್ನ ನೋಡ್ತೀರಾ. ಅಂದ್ರೆ ಅಶುಭ ಫಲವನ್ನ ನೋಡ್ತೀರಾ. ನೀವು 12ನೇ ಮನೆಯಲ್ಲಿ ಏನಾದ್ರು ಇತ್ತು ಅಂದ್ರೆ ತುಂಬಾ ದುಡ್ಡು ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಬರೀ ಖರ್ಚು 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 ಈ ತರಾನೇ ನೋಡ್ತಾ ಇರ್ತೀರಾ. ನಿಮ್ಗೆ ಅವಮಾನಗಳಾಗುವಂಥದ್ದು, ಅಪಮಾನಗಳಾಗುವಂಥದ್ದು, ಒಂದ್ ಹೆಣ್ಣಿಂದ ಏನಾದ್ರೂ ಒಂದ್ ತೊಂದ್ರೆ ಆಗುವಂಥದ್ದು, ಅಥವಾ ನಿಮ್ಗೆ ಯಾರಾದ್ರೂ ಬೇಡದೇ ಇರೋಂಥವ್ರು ಏನಾದ್ರು ಮಾಡೋವಂಥದ್ದು, ಈ ತರ ತೊಂದರೆಗಳನ್ನ ನೀವು ಅತಿ ಹೆಚ್ಚು ನೋಡ್ತೀರಾ ಅಂತಾನೆ ಹೇಳ್ಬೋದು. ನೀವು ಪುಬ್ಬ ನಕ್ಷತ್ರದವ್ರು ಏನಪ್ಪ ಪರಿಹಾರ ಮಾಡ್ಬೇಕು ಅಂದ್ರೆ ನೀವು ಬಿಳಿ ಅವರೆಕಾಳನ್ನ ದಾನ ಮಾಡ್ತಾ ಬನ್ನಿ. ಬಿಳಿ ಅವರೆಕಾಳನ್ನ ಒಂದು ಶುಕ್ರವಾರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ, ಅದನ್ನ ಪ್ರತಿ ವಾರನೂ ಪೂಜೆ ಮಾಡಿ, ಒಂದು ತಿಂಗಳನ್ನ ಈ ವಾರ ಇಟ್ಟಿದಿನ 1 ತಿಂಗಳುಗಳ ಕಾಲ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅದನ್ನ ತಗೊಂಡೋಗಿ ಯಾರಿಗಾದ್ರೂ ಅಡ್ಗೆ ಮಾಡ್ಕೊಂಡು ಊಟ ಮಾಡೋಂಥವ್ರಿಗೆ ದಾನ ಕೊಡಿ. ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನೀವು ಬಿಳಿ ಅವರೆಕಾಳನ್ನ ದಾನ ಕೊಡಿ. ಮತ್ತೆ ಬಿಳಿ ತಾವರೆ ಹೂವನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಬನ್ನಿ. ಲಕ್ಷ್ಮಿಗೆ ಅರ್ಚನೆ ಮಾಡಿಸ್ತಾ ಬನ್ನಿ. ಬಿಳಿ ಕಲ್ ಸಕ್ಕರೆನ ತಗೊಂಡೋಗಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿ ಯಾರಾದ್ರೂ ಭಕ್ತಾದಿಗಳು ಬಂದವ್ರಿಗೆ ಅದನ್ನ ದಾನ ಮಾಡ್ತಾ ಬಂದ್ರೆ ನಿಮ್ಗೆ ಏನ್ ಅಶುಭ ಫಲ ಅನ್ನೋದಿರುತ್ತೋ ಅದಾದಷ್ಟು ಕಮ್ಮಿ ಆಗತ್ತೆ ಅಂತಾನೆ ಹೇಳ್ಬೋದು. ಯಾರಿಗ್ ದಶಾ ಭುಕ್ತಿ ನಡೀತಾ ಇರುತ್ತೋ 6, 8, 12ನೇ ಮನೆದು ಅವರಿಗೆ ಈ ಪರಿಹಾರನ
ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಇದಿಷ್ಟು ಬಂದು ಹುಬ್ಬ ನಕ್ಷತ್ರದ ನಿಮ್ಗೆ ಅದರಿಂದ ಆಗುವಂತ ಉಪಯೋಗ ಮತ್ತೆ ಅದರಿಂದ ಆಗುವಂತ ಅಶುಭ ಫಲವನ್ನ ಹೇಳಿದ್ದೀನಿ. ಇನ್ನ ಮುಂದಿನ ನಕ್ಷತ್ರ ಉತ್ತರ ನಕ್ಷತ್ರ. ಉತ್ತರ ನಕ್ಷತ್ರ ಬಂದು ಇದರಲ್ಲಿ ಒಂದ್ ಪಾದ ಬಂದು ನಿಮ್ಗೆ ಸಿಂಹ ರಾಶಿಯಲ್ಲೇ ಇರ್ತಾನೆ. ಉತ್ತರ ನಕ್ಷತ್ರಕ್ಕೆ ಅಧಿಪತಿ ಯಾರಪ್ಪ ಆಗ್ತಾನೆ ಅಂದ್ರೆ ಸೂರ್ಯ ಗ್ರಹನೇ ಆಗ್ತಾನೆ. ಇದು ಬಂದು ಮನುಷ್ಯ ಗಣ ಆಗಿರುತ್ತೆ ನಿಮ್ಗೆ. ಈ ಉತ್ತರ ನಕ್ಷತ್ರದವರು ಯಾವ ನಕ್ಷತ್ರನ ಫಾಲೋ ಮಾಡ್ಬೇಕು ಅಂತಂದ್ರೆ ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರ. ಅತಿ ಹೆಚ್ಚು ಈ 3 ನಕ್ಷತ್ರನ ನೀವು ಫಾಲೋ ಮಾಡ್ತಾ ಬಂದ್ರೆ ಒಳ್ಳೇದು. ಅದರಲ್ಲೂ ಅನುರಾಧ, ಪುಷ್ಯ, ಅನುರಾಧ, ಉತ್ತರಾಭಾದ್ರ ನಕ್ಷತ್ರನ ಅತಿ ಹೆಚ್ಚು ಫಾಲೋ ಮಾಡ್ತಾ ಬನ್ನಿ. ಈ ನಕ್ಷತ್ರಗಳಲ್ಲಿ ಅತಿ ಹೆಚ್ಚು ಏನೋ ಒಂದು ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು, ಏನಾದ್ರೂ ತರೋಂಥದ್ದು ಮಾಡಿದಾಗ ತುಂಬಾ ಶುಭ ಫಲವನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರೂ ನಕ್ಷತ್ರಾಧಿಪತಿ 6, 8, 12ನೇ ಮನೆಯಲ್ಲಿ ಕೂತ್ಕೊಂಡಿದ್ರೆ ಆದಷ್ಟು ನೋಡ್ಕೊಳ್ಳಿ. ನೀವು ಗೋಧಿಯನ್ನ ದಾನ ಮಾಡೋದು ತುಂಬಾ ಉತ್ತಮ ಅಂತಾನೆ ಹೇಳ್ತೀನಿ. ಆದಷ್ಟು ಗೋಧಿ ಒಂದ್ ಏನಪ್ಪಾ ಅಂತಂದ್ರೆ ಗೋಧಿಯಲ್ಲಿ ಮಾಡಿದಂತ ಪಾಯಸನ ದೇವ್ರಿಗೆ ನೈವೇದ್ಯ ಇಡೋಂಥದ್ದು, ಅಥವಾ ಗೋಧಿನ ತಗೊಂಡು ಯಾರಿಗಾದ್ರೂ ಅಡಿಗೆ ಮಾಡ್ಕೊಂಡು ಊಟ ಮಾಡೋವಂಥವ್ರು ಗೋಧಿ ಕೊಡುವಂಥದ್ದು, ಅಥವಾ ಗೋಧಿ ಹಿಟ್ಟನ್ನ ತಗೊಂಡೋಗಿ ದಾನ ಮಾಡೋವಂಥದ್ದು. ಇದು ಮಾಡಿದಾಗ ನಿಮ್ಗೆ ಇದ್ರಲ್ಲಿ ಆಗುವಂತ ಅಶುಭ ಫಲವನ್ನ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ಬಂದು ಸಿಂಹ ರಾಶಿಯವರ ನಕ್ಷತ್ರ 3 ನಕ್ಷತ್ರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ.